ಭೂಮಿ ಹೇಳ್ತು, ನೀನು ದೊಡ್ಡವನಲ್ಲ, ನಾನು ದೊಡ್ಡವನು. ಯಾಕೆಂದರೆ ಸಮುದ್ರ ಇರೋದಲ್ಲಿ ಭೂಮಿಯ ಮೇಲೆ. ಎಷ್ಟೇ ಸಮುದ್ರ ಅಗಲ ಉದ್ದ ಆಳ ಇದ್ದರೂ ಅದು ಭೂಮಿಯ ಮೇಲಿದೆ. ಅದಕ್ಕೆ ನೀನು ದೊಡ್ಡವನಲ್ಲ, ನಾನು ದೊಡ್ಡವನು. ಭೂಮಿ ಹೇಳ್ತು, ನಾನು ದೊಡ್ಡವನು. ಆನಂತರ ಅಲ್ಲಿ ಆದಿಶೇಷ ಇದ್ದ, ನಾಗರಾಜ್ ಇದ್ದ. ಅವನೇ ಹೇಳ್ದ, ನೀನು ದೊಡ್ಡವನಲ್ಲ, ನಾನು ದೊಡ್ಡವನು. ಯಾಕೆಂದರೆ ನಿನ್ನ ಹೊತ್ಕೊಂಡ್ರು ನಾನು. ಆದಿಶೇಷನ ತಲೆಯ ಮೇಲಿದೆ ಭೂಮಿ ಅಂತಾರೆ. ನೀನೇನು ದೊಡ್ಡವನಾಗ್ತೀಯ? ನಾನು ದೊಡ್ಡವನು, ನಿನ್ನ ಹೊತ್ಕೊಂಡಿದ್ದೀನಿ ಅಂತ. ಆಮೇಲೆ ಪಾರ್ವತಿ ಹೇಳಿದ್ಲು, ನೀವ್ಯಾರೂ ದೊಡ್ಡವರಲ್ಲ, ನಾನು ದೊಡ್ಡವಳು. ನನ್ನ ಕಿರಿಬೆರಳ ಮೇಲೆ ಆದಿಶೇಷ ಇದ್ದಾನೆ. ಸಾಗರ ದೊಡ್ಡದಲ್ಲ, ಭೂಮಿ ದೊಡ್ಡದಲ್ಲ, ನಾಗರ ಆದಿಶೇಷ ದೊಡ್ಡವನಲ್ಲ. ಇಲ್ಲಿ ಪಾರ್ವತಿ ನನ್ನ ಕಿರುಬಳ ಮೇಲಿದ್ದಾನೆ ಆದಿಶೇಷ, ಅದಕ್ಕೆ ನಾನು ದೊಡ್ಡವಳು. ಅದಕ್ಕೆ ಹೇಳ್ದ ಪರಮಾತ್ಮ, ನೀನು ದೊಡ್ಡವಳಲ್ಲ, ನಾನು ದೊಡ್ಡವನು. ಯಾಕೆ? ನೀನು ನನ್ನ ಅರ್ಧಾಂಗಿ, ಅದಕ್ಕೆ ನಾನು ದೊಡ್ಡವನು. ಮತ್ತು ಕೊನೆ ಚರ್ಚೆ ಆಯಿತು, ಯಾರು ದೊಡ್ಡವರು ಅಂತಂದರೆ, ಪರಮಾತ್ಮ ಎಲ್ಲಿದ್ದಾನೆ? ಭಜಿಸುವಂಥ ಭಕ್ತರ, ಧ್ಯಾನ ಮಾಡುವಂಥ ಭಕ್ತರ, ಪೂಜಿಸುವಂಥ ಭಕ್ತರ, ನೆಲೆಸ್ತಕ್ಕಂಥ ಭಕ್ತರ ಮನದ ತುದಿಯಲ್ಲಿ ಅಡಗಿಪ್ಪ. ಇಲ್ಲಿ ಯಾರು ದೊಡ್ಡವರಾದರೂ? ಭಕ್ತರೇ ದೊಡ್ಡವರಾದರು. ಇಂತಹ ಭಕ್ತರು ದೊಡ್ಡವರಾದ ಮೇಲೆ, ಮನುಕುಲ ಶ್ರೇಷ್ಠವಾದ ಮೇಲೆ, ಈ ಮನುಕುಲಕ್ಕೆ ಅನೇಕ ಆಘಾತಗಳಿದ್ದಾವೆ, ಅನೇಕ ತೊಂದರೆಗಳಿದ್ದಾವೆ, ನೋವುಗಳಿದ್ದಾವೆ. ವಿಶೇಷವಾಗಿ ಶರೀರ. ಈ ಶರೀರ ಯಾತ್ರಿಂದಾಗಿದೆ? ಪಂಚಭೂತಗಳಿಂದಾಗಿದೆ. ಪಂಚಭೂತಗಳು ಯಾವ್ಯಾವು? ಅನ್ನ, ನೀರು, ಗಾಳಿ, ಬೆಂಕಿ, ಅಗ್ನಿ. ಅದರಲ್ಲೂ ವಿಶೇಷವಾಗಿ ಅನ್ನೋತು ಪ್ರಾಣ, ಪ್ರಾಣೋತು ಪರಾಕ್ರಮ ಅಂದರು. ಅನ್ನ ಇದ್ದರೆ ಮನುಷ್ಯನಿಗೆ ಪ್ರಾಣ ಬರೋದು, ಶಕ್ತಿ ಬರೋದು. ಈ ಅನ್ನ ಎಲ್ಲಿಂದ ಬರ್ತದೆ? ಯಾವ ಕಾರ್ಖಾನೆಯಲ್ಲೂ ತಯಾರಾಗಲ್ಲ, ಯಾವ ವಿಜ್ಞಾನಿಯೂ ತಯಾರು ಮಾಡಲ್ಲ. ಇದೆಲ್ಲಿಂದ ಬರ್ತದೆ? ಭೂಮಿಯ ಮೇಲೆ ರೈತ ಬೆಳೀತಾನೆ. ಭೂಮಿಯ ಮೇಲೆ ಈ ಭತ್ತವನ್ನು, ಜೋಳವನ್ನು, ಕಬ್ಬನ್ನು, ಮೆಣಸಿನಕಾಯನ್ನು, ಏನು ನಾವು ತಿಂತೀವಲ್ಲ ಆಹಾರಗಳು, ಎಲ್ಲವೂ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು, ಸಿಗ್ತಕ್ಕಂಥದ್ದು. ನಾವೇನು ಇವತ್ತು ಗಿಡಮೂಲಿಕೆ ಆರಾಧನೆ ಹೋಮ ಮಾಡಿರಲ್ಲ, ಇದೆಲ್ಲಿಂದ ಬಂತು ಅಂದರೆ ಗಿಡಗಳಿಂದ, ವೃಕ್ಷಗಳಿಂದ, ಬಳ್ಳಿಗಳಿಂದ ಇದು ಬಂದಿರತಕ್ಕಂಥದ್ದು. ಅಂದಮೇಲೆ ಈ ಧನ್ವಂತರಿ ಯಾಗ, ಧನ್ವಂತರಿ ಹೋಮ ಇವೆಲ್ಲವೂ ಸಹಿತ ಮನುಷ್ಯನ. ಅನ್ನ ಇದ್ದರೆ ಮನುಷ್ಯನಿಗೆ ಪ್ರಾಣ ಬರೋದು, ಶಕ್ತಿ ಬರೋದು. ಈ ಅನ್ನ ಎಲ್ಲಿಂದ ಬರ್ತದೆ? ಯಾವ ಕಾರ್ಖಾನೆಯಲ್ಲೂ ತಯಾರಾಗಲ್ಲ, ಯಾವ ವಿಜ್ಞಾನಿಯೂ ತಯಾರು ಮಾಡಲ್ಲ. ಇದೆಲ್ಲಿಂದ ಬರ್ತದೆ? ಭೂಮಿಯ ಮೇಲೆ ರೈತ ಬೆಳೀತಾನೆ. ಭೂಮಿಯ ಮೇಲೆ ಈ ಭತ್ತವನ್ನು, ಜೋಳವನ್ನು, ಕಬ್ಬನ್ನು, ಮೆಣಸಿನಕಾಯನ್ನು, ಏನು ನಾವು ತಿಂತೀವಲ್ಲ ಆಹಾರಗಳು, ಎಲ್ಲವೂ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು, ಸಿಗ್ತಕ್ಕಂಥದ್ದು. ನಾವೇನು ಇವತ್ತು ಗಿಡಮೂಲಿಕೆ ಆರಾಧನೆ ಹೋಮ ಮಾಡಿರಲ್ಲ, ಇದೆಲ್ಲಿಂದ ಬಂತು ಅಂದರೆ ಗಿಡಗಳಿಂದ, ವೃಕ್ಷಗಳಿಂದ, ಬಳ್ಳಿಗಳಿಂದ ಇದು ಬಂದಿರತಕ್ಕಂಥದ್ದು. ಅಂದಮೇಲೆ ಈ ಧನ್ವಂತರಿ ಯಾಗ, ಧನ್ವಂತರಿ ಹೋಮ ಇವೆಲ್ಲವೂ ಸಹಿತ ಮನುಷ್ಯನ